ಇವು ಇಲ್ಲ, ಅದು ಅದೇ ಮಿಸ್ಸಿಂಗ್ ಇದೆ. ಮತ್ತೆ ಬೆಳಕೆ ಇದೆ, ಮ್ಯೂಸಿಕ್ ಮಾತ್ರ ಇಲ್ಲ, ಡಿಗ್ರಿನೂ ಇದೆ. ಮತ್ತೆ Madam, it's brand new. All systems. No, new systems. ಹೌದು ಮೇಡಮ್, ಕರೆಕ್ಟ್ ये जगह है पूरे। हाँ, वो भी अनुद्देश है। ಎಲ್ಲ ಮಕ್ಕಳುಗಳು ಆಯ್ತು. ಆಸ್ ಎ ಜಾಯಿಂಟ್ ಡೈರೆಕ್ಟರ್ ಅನ್ನೋದಕ್ಕಿಂತ ನನಗೆ ಒಂದು ಐ ಆಮ್ ಲಕ್ಕಿ ಟು inaugurate this IT lab. Since IT lab is useful for all candidates including staff members also. K2 bills ಹಾಕ್ಬೋದು, ಮತ್ತು IT literacy ಐ ಥಿಂಕ್ 90 hours ಇದೆ ಅನ್ಕೊತೀನಿ, ಇಫ್ ಐ ಆಮ್ ಕರೆಕ್ಟ್. IT literacy ಸೆಕೆಂಡ್ ಇಯರ್ಗೆ 120 hours ಇದೆ. ಸೊ ಹಾಗಾಗಿ ಈ ಸತಿ ಇದು ಒಳ್ಳೆ ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಬಲ್ಲೆ. ಏನಕ್ಕೆ ಅಂದರೆ ಈ ಸತಿ ಅಡ್ಮಿಷನ್ಸು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಮೇಡಮ್ ಡಿಸೈಡ್ ಮಾಡಿದ್ದಾರೆ. ಯಾಕಂದರೆ ಇನ್ ಆರ್ಡರ್ ಟು ಇಂಪ್ರೂವ್ ದಿ ಅಡ್ಮಿಷನ್ಸ್ ಕೌಂಟ್, ಆನ್ಲೈನ್ ಅಂದರೆ ಮಕ್ಕಳುಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳಿದ್ರೆ 100% ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಅಕಾಡೆಮಿಕ್ ಶುರುವಾಗೋದು ನಮಗೆ ಆಗಸ್ಟ್ ತಿಂಗಳ ನಂತರ. ಸೊ ಆ ಗ್ಯಾಪಲ್ಲಿ ಈ ಮಕ್ಕಳನ್ನ ತಡೆ ಇಟ್ಕೋಬೇಕಾದ್ರೆ ನಿಮ್ಮ ಹತ್ರ ನೀವು ಈ ಕ್ಲಾಸಸ್ ಎಲ್ಲ ECS ಎಲ್ಲ ಎಂಗೇಜ್ ಮಾಡಿ ಇಟ್ಕೊಂಡ್ರೆ ಟೈಮ್ ಟೇಬಲ್ ಪ್ರಕಾರ ಯು ಕ್ಯಾನ್ complete that portions well in advance and you can do the revisions and practical classes also ಮಾಡ್ಬೋದು. ಸೊ ಈ ಲ್ಯಾಬ್ಸು ಅದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದು 100% ತಾವೆಲ್ಲ ಬಳಕೆ ಮಾಡೋದಕ್ಕೆ ತುಂಬ ಒಂಥರ ನನಗೂ ಖುಷಿ ಅನಿಸ್ತಾ ಇದೆ. ಬಟ್ ಕೊಡೋದು ಮುಖ್ಯ ಅಲ್ಲ, ನೀವು ಹೌ ವೆಲ್ ಯು ಮೇಂಟೈನ್ ದಿಸ್ ಅಪ್ಗ್ರೇಡೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಅವ್ರದ್ದೇ ಸ್ವಂತ ಅನ್ಕೋಬೇಕು ಮಕ್ಕಳೀಗ. ನಮ್ಮ ಸಂಸ್ಥೆ ದಾನ ಮಾಡಿದೆ ಹೆಂಗೋ ಬಳಸ್ಕೊಳ್ಬೇಕು ಅಂತಲ್ಲ, ಅವರು ಸಹ ಇದೇ ಥರ ಅದನ್ನು ನೀಟಾಗಿ ಇಟ್ಕೊಂಡು ಇನ್ನೊಬ್ರಿಗೆ ಬಳಕೆ ಮಾಡೋ ಥರ ಇಟ್ಬಿಟ್ರೆ ಸಾಕು. ರಿಪೇರ್ಗೆ ಇಟ್ಟು ಹೋಗ್ಬಾರ್ದು. ಇವ್ರು ಏನು ಕಲ್ತಿದ್ದಾರೆ 100% ಅದೇ ಥರ ಕೊಟ್ಬಿಟ್ರೆ ನೆಕ್ಸ್ಟ್ ಬ್ಯಾಚ್ಗೆ ದಟ್ ಈಸ್ ದೇರ್ ಎಫಿಷಿಯನ್ಸಿ. ಸೊ ಮೊದಲನೇದಾಗಿ ತುಂಬ ಥ್ಯಾಂಕ್ಸ್ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಐ ಆಮ್ ಲಕ್ಕಿ ಆ್ಯಂಡ್ ಯು ಪೀಪಲ್ ಆರ್ ಆಲ್ ಲಕ್ಕಿ. ದುಡ್ಡಿದವರೆಲ್ಲ ದಾನ ಮಾಡಲ್ಲ, ಎಲ್ಲರಿಗೂ ಅದು ತಲುಪಲ್ಲ, ಮನಸ್ಸು ಆಗಲ್ಲ. ಸೊ ಎಲ್ಲೋ ಒಂದು ಕಡೆ ಲಕ್ಕಿ, ಟ್ರೈನೀಸ್ ಆರ್ ಆಲ್ಸೋ ಲಕ್ಕಿ, ಇನ್ಸ್ಟಿಟ್ಯೂಟ್ ಇಸ್ ಲಕ್ಕಿ, ಸೆಕ್ರೆಟರಿ ಇಸ್ ಲಕ್ಕಿ, ಐ ಆಮ್ ಆಲ್ಸೋ ಲಕ್ಕಿ. ಓಕೆ, ಇದು ಭಗವಂತ ಮತ್ತೆ ಹೇಳ್ತಾ ಇದೆ, ನಿಮ್ಮ ಹೋಲಿ ಮಂತಲ್ಲಿ ಉಪವಾಸ ಟೈಮಲ್ಲಿ ಇದು ಮಾಡ್ತಾ ಇದ್ದೀರಿ, ನನಗೂ ಸಂತೋಷ, ನಾನು ಭಾಗಿಯಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಈ ದಿನ ನಮ್ಮ ಕಾಲೇಜಿನ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭಕ್ಕೆ ಬಂದಿರುವ ಮುಖ್ಯ ಅತಿಥಿಯಾಗಿ ಬಂದಿರುವ ಶ್ರೀಮತಿ ಜಂಟಿ ನಿರ್ದೇಶಕರಾದ ಶ್ರೀಮತಿ ಮಂಜುಳಾ ಎಸ್ ಮೇಡಮ್ ರವರಿಗೆ ಈ ಸಮಾರಂಭಕ್ಕೆ ಸುಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಯುತ ಮೊಹಮ್ಮದ್ ಖಾಸಿಂ ಸರ್ ಅವರಿಗೂ ಈ ಸಮಾರಂಭಕ್ಕೆ ಸುಸ್ವಾಗತವನ್ನು ಕೋರುತ್ತೇನೆ.
ಈ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ರಫೀಕ್ ಅಹಮದ್ ಸರ್ ಅವರನ್ನು ಈ ಸಮಾರಂಭಕ್ಕೆ ಸುಸ್ವಾಗತವನ್ನು ಕೋರುತ್ತೇನೆ. ಆಗಮಿಸಿರುವ ಇಮ್ದಾದ್ ಸರ್ ಅವರಿಗೂ ಸಹ ಈ ಸಮಾರಂಭಕ್ಕೆ ಸುಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ಜಂಟಿ ನಿರ್ದೇಶಕರಾದ ಶ್ರೀಮತಿ ಮಂಜುಳಾ ಎಸ್ ಮೇಡಮ್ ರವರನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಯುತ ಮೊಹಮ್ಮದ್ ಖಾಸಿಂ ಸರ್ ಅವರು ಸನ್ಮಾನವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. Okay, sir. I'm blessed. Assalamu alaikum. Myself Mohammad Saad, and I'm proud to say that I have completed my ITI at MES ITI College Mysore, and today I am successfully working as an operational manager at M11 Energy Transition Private Limited. I am grateful for the strong foundation MES ITI gave to me, and I am proud to be a part of MES ITI alumni. Thank you. Hi everyone, I am Khalandarullah Khan, working as electronic technician in JK Tires Industries, Mysore. I am proud to be an alumni of MES ITI Tilaknagar, Mysore. Thank you. I am Sadiqullah, working as team leader in Future Electronics. I am proud to be an MES ITI alumni. Thank you. I am Mahesh Yam. I am working in AT&S India Private Limited. I am proud to say I am alumni of MES ITI Mysore. Hi, my name is Girish, working in BHL, Bangalore. I am proud to be an alumni of MES ITI. Thank you. I am Muhammad Azimullah, working as meter reader in Energy Department. I am proud to be an alumni of MES ITI College. Hi, I am Devraj, working as production assistant grade 3 in Banknote Paper Mill, Mysore. I am proud to be an alumni of MES ITI. Thank you. Hi, I am Abdul Ghaffar, working as junior grade 2 in Banknote Paper Mill, RBI, and I am proud to be an alumni of MES ITI. Thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತ. MES ಕಾಲೇಜಲ್ಲಿ 2003 to 5 ITI ಮಾಡಿದ್ದೆ. ಈಗ ನಾನು ಅಟ್ ಪ್ರೆಸೆಂಟ್ KEB ಸೆಸ್ಕಾಮ್ನಲ್ಲಿ ಜೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು MES ಕಾಲೇಜಲ್ಲಿ ಓದಿದ್ದಕ್ಕೆ ತುಂಬ ಪ್ರೌಡ್ ಮಾಡ್ತೀನಿ. ಥ್ಯಾಂಕ್ ಯು. Assalamu alaikum. Myself Muhammad Idris Khan. I'm the alumni of MES ITI Tilaknagar, Mysore. At present I'm working in JLL as an assistant project manager in MEP. Thank you. Hi everyone, my name is Jagdish Abi. I'm working in WSP as a senior application support engineer. I'm from 2007 to 2009 batch. Proud to be a MES student. Hi, this is Sayyid Numan. I have passed out from MES College Industrial Training Institute, Mysore. Presently, I am working at Kens Technology. I am very thankful to my MES College for giving me the opportunity to explore in self and professional life. Thank you once again, MES College. Hi, ನನ್ನ ಹೆಸರು ಶರತ್ ಕುಮಾರ್. ನಾನು 2016 to 2018 ನಲ್ಲಿ ನಾನು ಎಲೆಕ್ಟ್ರಿಷಿಯನ್ ಟ್ರೇಡ್ ಕಂಪ್ಲೀಟ್ ಮಾಡಿದ್ದು. ನಾನಿವಾಗ ಕಾಲೇಜ್ ಕ್ಯಾಂಪಸ್ಸಿಂದನೇ ಕೆಲಸ ಸಿಕ್ತು ನನಗೆ. ನಾನೀಗ ಅದೇ ಕಂಪ್ನಿಲೇ ವರ್ಕ್ ಮಾಡ್ಕೊಂಡಿದ್ದೀನಿ. ಬರುಕಾ ಎಕ್ಸ್ಟ್ರೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ನನ್ನ ಕಂಪ್ನಿ. ನಾನು ಇನ್ನೂ ಅಲ್ಲೇ ವರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಾರಣ MES ITI. ಥ್ಯಾಂಕ್ ಯು ಸೋ ಮಚ್. ಐ ಪ್ರೌಡ್ ಆಫ್ ಯು, ಸ್ಪೆಷಲಿ Asin sir. Thank you so much, sir. My name is Muhammad Wais. I am working in KEB department as a lineman. I am proud to be as a student of the MES ITI in electrician. I had completed the IT electrician from the batch of 2002 to 2004. Thank you. I am Chandrasekhar,
working in Powerman in Chescom. I am proud to be alumni of MES ITI. I am Muhammad Imran. I am working as a senior technician in BML Mysore, and I am proud to be a student of MES ITI. Thank you. Hi, hello everyone. My name is Purushottam, and I am working as a maintenance manager in Bimbo Hotels, Mysore. And I am happy to say that I studied electrical ITI in MES ITI, Tilaknagar, Mysore. Thank you so much. ನನ್ನ ಹೆಸರು ರಾಜೇಂದ್ರ, MESನ ಹಳೆಯ ವಿದ್ಯಾರ್ಥಿ, 2008-2010 ಸಾಲಿನ ವಿದ್ಯಾರ್ಥಿ. ಈಗ ನಾನು BMTCಯಲ್ಲಿ ಉದ್ಯೋಗ ಮಾಡುತ್ತಿದ್ದೇನೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಯಶವಂತ್ ಅಂತ. ನಾನು MES ಕಾಲೇಜಲ್ಲಿ ಓದಿದ್ದು. ಇವಾಗ ನಾನು RBIಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. MES ಕಾಲೇಜಲ್ಲಿ ಓದಿದ್ದಕ್ಕೆ ನನಗೆ ತುಂಬ ಪ್ರೌಡ್ ಫೀಲ್ ಇದೆ. ಥ್ಯಾಂಕ್ಸ್ ಟು MES. Myself Nadimullah Sharif. I am working in Abu Dhabi electrical technician, and I am proud of being alumni of MES ITI. Hi everyone, this is Pratap. I am presently working as a manager of corporate relations at one of the global healthcare provider Asa Groups of hospitals. I am proud to be an alumni of MES ITI College, Mysore. Thank you. Hello, I am Kiran KB, working as a supplier quality engineer of Menon and Menon Limited. I am proud to be an alumni of MES ITI. Thank you for everyone. Assalamu alaikum warahmatullahi wabarakatuh. Hi everyone, I am Imran, MES ITI 2007 year batch. I am working in Saudi Arab. Thanks for MES ITI and all staff. Hello everyone, my name is Manjunath. I am working as an IT manager in Theorem Digital. I am proudly say that I have studied in MES ITI. Thank you. Hi, my name is Muhammad Hamid. I am entrepreneur. I proud to be say I am a student of MES ITI. Thank you. Hello guys, it's Syed Junaid and I'm a founder and CEO of Unique Enterprises. And proud to be say that I'm a alumni of MES ITI Mysore. Thank you so much. अस्सलाम वालेकुम, मैं सैयद अमीन 2003 बैच का MES ITI में पढ़ा सो. अब मैं प्रोफेशनल ट्रेडर हूँ. मैं ज़्यादा प्राउड फील करता हूँ कि मैं MES ITI का स्टूडेंट रहा. बहुत बहुत शुक्रिया MES ITI को. Hi, I am Rajesh. I am working as technician in BMRCL, that is Bangalore Metro Railway Corporation Limited. I am proud to be an alumni of MES ITI. Thank you. ಹಾಯ್, ನನ್ನ ಹೆಸರು ರಮೇಶ್ ಅಂತ. ನಾನು MES ITIಯಲ್ಲಿ 2006 ಆ್ಯಂಡ್ 8 ಬ್ಯಾಚಲ್ಲಿ ನಾನು ITI ಮಾಡಿದ್ದು. ಅಟ್ ಪ್ರೆಸೆಂಟ್ ನಾನು ITC ಕಂಪ್ನಿಯಲ್ಲಿ ಟೆಕ್ನಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು MES ITI ಮಾಡಿರೋದಕ್ಕೆ ನಾನು ಪ್ರೌಡ್ ಫೀಲ್ ಇದೆ ನನಗೆ. ನನ್ನ ಹೆಸರು ಸುನೀಲ್ ಅಂತ. ನಾನು ಇಲ್ಲಿ 2005-2007 ಬ್ಯಾಚಲ್ಲಿ ನಾನು ಇಲ್ಲಿ ಓದಿದ್ದೀನಿ. ನಾನಿವಾಗ ಅಟ್ ಪ್ರೆಸೆಂಟ್ ರೈಲ್ವೆಲ್ ವರ್ಕ್ ಮಾಡ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಮೋಹನ್ ಕುಮಾರ್ ಎಂ. ನಾನು MES ಕಾಲೇಜಲ್ಲಿ ಓದಿದ್ದು 1997-1999 ಬ್ಯಾಚ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್. ಐ ಪ್ರೌಡ್ ಟು ಬಿ ದಿ ಪಾರ್ಟ್ ಆಫ್ MES ಕಾಲೇಜ್ ಆ್ಯಂಡ್ ಪ್ರೆಸೆಂಟ್ಲಿ ಐ ಆಮ್ ವರ್ಕಿಂಗ್ ಆ್ಯಸ್ ಅ ಸೈಬರ್ ಸೆಕ್ಯೂರಿಟಿ ಹೆಡ್ ಆಫ್ ಸೈಬರ್ ಸೆಕ್ಯೂರಿಟಿ ಮಿಡಲ್ ಈಸ್ಟಲ್ಲಿ. ಥ್ಯಾಂಕ್ ಯು. Assalamu alaikum warahmatullahi wabarakatuh. My name is Syed Sabirullah. I am from India. Currently I am working in UAE as a sterile processing technician in Julfar pharmaceutical industry, and I am really proud to tell that I am alumni of MES Institute. Thank you so much. ನನ್ನ ಹೆಸರು ಪ್ರವೀಣ್ ಕುಮಾರ್ ಜೆ ಅಂತ. ನಾನು MES ITI ಕಾಲೇಜ್ ಮೈಸೂರಲ್ಲಿ ಓದಿರೋದು. 2002-2004 ಬ್ಯಾಚಲ್ಲಿ ಸ್ಟಡಿ ಮಾಡಿದ್ದೀನಿ. ಈಗ ನಂದೇ ಬೆಂಗಳೂರಲ್ಲಿ PR ಕನ್ಸ್ಟ್ರಕ್ಷನ್ ಎಲೆಕ್ಟ್ರಿಕಲ್ ಅಂತ ಕಂಪ್ನಿ ಸ್ಟಾರ್ಟ್ ಮಾಡಿ ಅದರಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ. ನನಗೆ ITI ಕಾಲೇಜಲ್ಲಿ ಓದಿರೋದು ತುಂಬ ಪ್ರೌಡ್ ಫೀಲ್ ಇದೆ. Hi, my name is Akbar Sharif, working as a project manager in Keynes Technology, and I'm proud to be an alumni of MES ITI. Thank you. Assalamu alaikum. My name is Zahir Farhan. I am from India, currently employed at Sinopec Engineering Group, Saudi Arabia, and I am working as an electrical supervisor. And I am proud that I am alumni of MES ITI. Assalamu alaikum and hello everyone.
My name is Hitesham Mullah. I am from India, Karnataka. Currently, I am working in Saudi Arabia in Alsaif Transportation Company in Inocam project as an electrical maintenance. And I am very proud to be a nominee of MES ITI. And I am thankful for all of my teachers and principal to giving us the guidance to grow in our life. And thank you so much. ಇನ್ನು ಸುಮಾರು ಜನ ಇದ್ದಾರೆ ಅನ್ಕೊಂತೀನಿ. ಸೊ ಹಾಗಾಗಿ ಈ ಥರ ಏನೋ ಅಲ್ಯೂಮಿನಿಯಂ ಅಸೋಸಿಯೇಷನ್ ಇದ್ದರೆ ಇಷ್ಟು ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಆಗಿದೆ ಅನ್ನೋದು ನಿಮ್ಮ ಸೊಸೈಟಿಗೆ ಅಥವಾ ನಮ್ಮ ಸೊಸೈಟಿಗೆ ಅಥವಾ ಈ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗೆ ಆಗುತ್ತೆ. ಬಟ್ ಏನಂದರೆ ಎವ್ರಿ ವರ್ಕ್ ಡಾಕ್ಯುಮೆಂಟ್ ಶುಡ್ ಸ್ಪೀಕ್. ಹಾಗಾಗಿ ಈ ಡಾಕ್ಯುಮೆಂಟೇಷನ್ ಇಟ್ಕೊಂಡ್ರೇ ಕೆಲವೊಂದು ಜನಕ್ಕೆ ಇಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದೊಂದು ಮೆಸೇಜ್ ಸಿಕ್ದಂಗೆ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್. ಮತ್ತು ಫರ್ದರ್ ಇಯರ್ಸಲ್ಲೂ ಸಹ ಇದೇ ಥರ ನೀವು ಅಲ್ಯೂಮಿನಿಯಂ ಅಸೋಸಿಯೇಷನ್ ಇನ್ನೂ ಸ್ಟ್ರಾಂಗ್ ಆಗಲಿ ಅಂತ ಆಶಿಸ್ತೀನಿ. ಫಾರ್ ಯುವರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್ಸೋ ಸೆಕ್ರೆಟರಿ, ಪ್ರಿನ್ಸಿಪಲ್ಸ್ ಆ್ಯಂಡ್ ಫಾರ್ ದಿ ಸ್ಟಾಫ್ ಆಲ್ಸೋ. ಇಷ್ಟೆಲ್ಲ ಬರಬೇಕಾದ್ರೆ ಫ್ರಮ್ ದ ಗ್ರಾಸ್ ರೂಟ್ ಲೆವೆಲ್ ನೀವುಗಳೆಲ್ಲ ಕೆಲಸ ಮಾಡೋದಕ್ಕೆ ಅದು ತಗೊಂಡಿದ್ದೀರಿ. ಏನೋ ಡೇಟಾ, ಏನೋ ಅಲ್ಯೂಮಿನಿಯಂ ಅಸೋಸಿಯೇಷನ್ ಮೊಬೈಲ್ ಆಗಲಿ, ಅವ್ರ ರೆಸಿಡೆನ್ಸ್ 21 ವರ್ಷದ ಬ್ಯಾಕ್ ಡೈನಿನ ಕೌಂಟನ್ನ ಕಂಡುಹಿಡಿಬೇಕಂದ್ರೆ ಇಟ್ಸ್ ನಾಟ್ ಸೋ ಈಸಿ. ಅವ್ರು ಎಲ್ಲಿದ್ದಾರೆ, ಎತ್ತಿದ್ದಾರೆ, ಅಡ್ರೆಸ್ ಹುಡ್ಕೊಂಡು ಹೋಗ್ಬೇಕು. ಮತ್ತು ಅವ್ರ ಅಡ್ರೆಸ್ ಇದ್ದರೆ ಚೇಂಜ್ ಆಗಿರ್ತಾರೆ, ಅವ್ರನ್ನ ಕೇಳಬೇಕು. ಈಗ ನಾವು ಝೀನಲ್ಲೆಲ್ಲ ನೋಡ್ತೀವಲ್ಲ, ದೊಡ್ಡ ದೊಡ್ಡ ಪರ್ಸ್ನಾಲಿಟೀಸು ಹೌ ಮಚ್ ಇದೆ ಅವ್ರಿಗೆ ಗೊತ್ತಿರಲ್ಲ, ಅಷ್ಟು ವರ್ಕೌಟ್ ಮಾಡ್ತಾರೆ ಬ್ಯಾಕ್ ಎಂಡಲ್ಲಿ. ನೀವು ಅಷ್ಟೇ ವರ್ಕ್ ಮಾಡಿದ್ದೀರಿ, JTOs ಆಗಲಿ, ಪ್ರಿನ್ಸಿಪಲ್ಸ್ ಆಗಲಿ. ಸೊ ಇಟ್ ಆಸ್ ಸೊ ಐ ಆಮ್ ಆಲ್ಸೋ ಲಕ್ಕಿ ಟು ಸಿ ದಟ್ ಅಲ್ಯೂಮಿನಿಯಂ ಅಸೋಸಿಯೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಂಟಿ ನಿರ್ದೇಶಕರಾದ ಮಂಜುಳಾ ಎಸ್ ಮೇಡಮ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಮಾರಂಭಕ್ಕೆ ಬಂದಿರುವ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಯುತ ಮೊಹಮ್ಮದ್ ಖಾಸಿಂ ಸರ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ 2 ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. It gives me immense pleasure today. I am really feeling very proud to be the secretary of an institution from which we are running an ITI. That ITI has produced so many successful candidates who are working abroad and bring the name and knowledge to our country and our institution. And I hope it will continue. And I wish you all the best. It would have not been possible without the efforts of principal and the staff of our ITI. It's a good teamwork. I congratulate you all and wish all the best for your life. Thank you. ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಯುತ ಮೊಹಮ್ಮದ್ ಖಾಸಿಂ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭಕ್ಕೆ ಬಂದಿರುವ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ರಫೀಕ್ ಅಹಮದ್ ಸರ್ ಅವರು 2 ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. Assalamu alaikum warahmatullahi wabarakatuh. With the blessing of Almighty, cooperation of our secretary, general secretary, and Manjula madam. Today we are inaugurated our ITI computer lab. It's a great day for us, for all staff, and we are on this occasion. I would like to say thanks to all the students who directly or indirectly involved in this setting up of the ITI lab. As far as my knowledge goes, there are 1,500 ITIs in all over Karnataka. This is the only one ITI where students has set up and financed and funded all the systems and handed over to the management. It's a great achievement. So we have so many trend we are setting in this what you call to follow other ITIs. So many ITIs are congratulating us. They want to also start this aluminum association and they want to motivate students. But I am very much grateful to my staff who has helped me a lot. Only my guidance is there. On the grassroots they have helped, especially Yasin Pasha, JTO electrician train, who has motivated the students. Because of him, today we are seeing all this system. Once again, I congratulate Yasin and all the staff of my ITI. Thank you very much. ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುತ ರಫೀಕ್ ಅಹಮದ್ ಸರ್ ಅವರಿಗೆ
ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರಿಗೂ ಈ ಸಮಾರಂಭದ ಕೊನೆಯದಾಗಿ ವಂದನಾರ್ಪಣೆಯನ್ನು ಅರ್ಪಿಸುತ್ತೇನೆ. ಹಾ ಮೇಡಮ್, ಎಲ್ಲ ಮೇಡಮ್ ಇದು ಮೇಡಮ್ ಆ ರೇಟಿಗೆ ಆಗುತ್ತೆ ಮೇಡಮ್, ಬಟ್ ವಿದಿನ್ ವಾಟ್ ಎವರ್ ವಿ ಹ್ಯಾವ್ ಫಂಡಿಂಗ್ ಅದರಲ್ಲಿ ಸ್ಟೂಡೆಂಟ್ಸ್ ಡೊನೇಷನ್ ಇದೆ ನನಗೆ. ಸ್ಟೂಡೆಂಟ್ಸ್ ಪಾಸ್ಡ್ ಔಟ್ ಅಂಡ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಇದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಇಲ್ಲೇ ನಮ್ಮ ITI ನಲ್ಲಿ ಮಾಡಿದ್ದಾರೆ. ಮಾತ್ರ ಮಾಡಿರೋದು ಹೌದೌದು ಮೇಡಮ್, ಕಮಿಟಿ ಇಂಡಸ್ಟ್ರಿ ಪೀಪಲ್ ಇರ್ತಾರೆ ಅಲ್ಲಿ. ಇಲ್ಲಿ ತೊಂದರೆ ಇಲ್ಲ. ಇದು ಯೂಶಲ್ 2.5 crores ಫಂಡಿಂಗ್ PPP ITIs ಇದೆ ನಮ್ಮ ಸ್ಟೇಟಲ್ಲಿ. 72 ಏನಿದೆ, ನಮ್ಮ ಡಿವಿಷನಲ್ಲಿ 24 ITI ಇದೆ. ಆ ITIಗಳಲ್ಲಿ ಮಾತ್ರ ಇದು ಆಗಿರೋದು ಈ ಕ್ವಾಲಿಟಿ, ಇನ್ಕ್ಲೂಡಿಂಗ್ ಬಿಲ್ಡಿಂಗ್. ಗುಡ್ ಆಯ್ತು ಮಾಡಿ. ಅಂದ್ರೆ ಇದು ಅಲ್ಯೂಮಿನಿ ಅಸೋಸಿಯೇಷನ್ ಮಾಡಿರೋದಲ್ಲ, ಲೋಯೆಸ್ಟ್ ಕಾಸ್ಟ್ ಹೈಯೆಸ್ಟ್ ಕ್ವಾಲಿಟಿ ಇರುತ್ತೆ. ಲೋಯೆಸ್ಟ್ ಕಾಸ್ಟ್ ಹೈಯೆಸ್ಟ್ ಕ್ವಾಲಿಟಿ ಫಾರ್ ದ ವೆಲ್ ಬೀಯಿಂಗ್ ಆಫ್ ದ ಇನ್ಸ್ಟಿಟ್ಯೂಟ್ ಅಂಡ್ ದಿ ಟ್ರೈನೀಸ್ ಇರೋದ್ರಿಂದ ಅದು ದೇ ಹ್ಯಾವ್ ಟೇಕನ್ ದ ರೆಫರೆನ್ಸ್. ಗುಡ್ ಆಯ್ತು, ಒಳ್ಳೆ ಚೆನ್ನಾಗಿ. ನೋಡ್ತೀನಿ 3 phase ಸಿಕ್ಕಲ್ಲ. ಸಿಂಕ್ರನಸ್ ಮೋಟರ್ಸ್ ಎಲ್ಲಿದ್ದಾವೆ? ಒಂದ್ಸತಿ ಯಾಕೆ ಗೊತ್ತ ಜ್ಞಾಪಕ ಬಂದಿದೆ, ಎಲೆಕ್ಟ್ರಿಕಲ್ ಮಕ್ಕಳಿಗೆಲ್ಲ ಎಲೆಕ್ಟ್ರಾನಿಕ್ಸ್ ಪೇಪರ್ ಕೊಟ್ಬಿಟ್ಟಿದ್ರು, ಮಕ್ಕಳೆಲ್ಲ ಫೇಲ್ ಆಗಿದ್ರು ಒಂದ್ಸತಿ. ನಾನು ಒಳಗಡೆ ಸ್ಕೂಲಲ್ಲಿ ಇದ್ದಾಗ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಅವು ಬರೀ 3 months ನೆಟ್ ಓದಿಲ್ಲ, ಎಲ್ಲ ಪೂರ್ತಿ ಕೊಟ್ಬಿಟ್ಟಿದ್ರು ಟ್ರೇಡ್ ಸೇರಿ. ಈ ಗೌರ್ಮೆಂಟ್ ರೇಟ್ ಇದೆಲ್ಲ ಹೇಗೆ ಮಾಡಿದ್ದಾರೆ 13 ಕೋಟಿ ಎಲ್ಲ 13 14 ಕೋಟಿ